ನಮಸ್ತಸ್ಯೇ ನಮೋ ನಮಃ. ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರು, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಹಾಸನಾಂಬೆ ವಿಶೇಷವಾಗಿರ್ತಕ್ಕಂಥ ಕೊನೆಯ ಹಂತ ಅಂದರೆ ಮುಂದಿನ ದಿನಗಳ ಪ್ರಳಯ ಕಾಲಕ್ಕೆ ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನು ಅಮ್ಮನವರು ಏನು ಮುಳುಗಡೆ ಆಗ್ತಕ್ಕಂಥ ವಿಚಾರಗಳಿದೆ. ಉತ್ತರ ಭಾರತ ಭಾಗ, ಉತ್ತರ ಕರ್ನಾಟಕದ ಭಾಗ, ಕರ್ನಾಟಕ 3 ಭಾಗ ಆಗ್ತಕ್ಕಂಥ ಅವಕಾಶ, ಭಾರತ ದೇಶ 2 ಭಾಗ ಆಗ್ತಕ್ಕಂಥ ಅವಕಾಶ, ಇದೆಲ್ಲ ಏನು ನಡೆಯುತ್ತೆ, ಇದಕ್ಕೆಲ್ಲ ಮುನ್ಸೂಚನೆಯಾಗಿ ಇದೇ ಕೊನೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಹಾಸನಾಂಬೆಯ ಕೃಪಾಶೀರ್ವಾದ ಈ ಸಲ ಏನು ಅಂದರೆ ಆಮೆ ಜರುಗ್ತಾ ಹೋಗ್ತಾ ಇರತಕ್ಕಂಥದ್ದು. ಅಂದರೆ ಸೊಸೆ ಅತ್ತೆ ಕತೆ ಸಾಕಷ್ಟು ಜನಕ್ಕೆ ಗೊತ್ತಿರತಕ್ಕಂಥದ್ದು ಹಾಸನ ಭಾಗದ ಈ ವಿಚಾರ. ಸಪ್ತಮಾತೃಕೆಯರು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಇಂಥ ಒಂದು ಅವಕಾಶವನ್ನು ಪ್ರತಿ ಬುಧವಾರ ಮತ್ತು ಶುಕ್ರವಾರ ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಆಗಿರ್ತಕ್ಕಂಥ ಬ್ರಾಹ್ಮಿ ಅಲ್ಲಿ ಕೂತಿದ್ದಾಳೆ. ಅಕ್ಕ ತಂಗಿರಾಗಿರ್ತಕ್ಕಂಥ 3 ಜನದಲ್ಲಿ ಇಲ್ಲಿರ್ತಕ್ಕಂಥ ವಿರಾಜಮಾನವಾಗಿರ್ತಕ್ಕಂಥ ಹಾಸನಾಂಬೆ ವರ್ಷ ತೆಗಿತಾ ಇರ್ತಾರೆ, ವರ್ಷ ಮುಚ್ತಾ ಇರ್ತಾರೆ. ಆದರೆ ಈ ವರ್ಷ ಮಾತ್ರ ಸೂಚನೆಯನ್ನು ಕೊಟ್ಟುಬಿಟ್ಟಿದ್ದಾಳೆ. ಮುಂದೆ ಆಗತಕ್ಕಂಥ ಉಗ್ರ ಸ್ವರೂಪ ಎಷ್ಟು ಮಟ್ಟಿಗೆ ಅಂದರೆ, ಸಾಧಾರಣವಾಗಿ ಎಲ್ಲ ರಾಜಕೀಯದವರು ವಿಶೇಷವಾಗಿ ಗೊಂದಲಗಳಲ್ಲಿ ಸಿಲುಕ್ತಾರೆ. ಭಾಳಷ್ಟು ಜನ ಒಬ್ರಿಗೊಬ್ರು ಕಿತ್ತಾಡ್ತಾರೆ, ಸ್ಥಾನ ಪಲ್ಲಟಗಳನ್ನು ಮಾಡ್ಕೊತಾರೆ. ಇಡೀ ಜಗತ್ತಿನ ಒಂದು ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಕುರ್ಚಿಗೋಸ್ಕರ ಒದ್ದಾಡ್ತಕ್ಕಂಥ ಅವಕಾಶ ಇನ್ನೇನು ನವೆಂಬರ್, ಡಿಸೆಂಬರ್, ಜನವರಿ ಅಂದರೆ ಸಂಕ್ರಾಂತಿ ಒಳಗಡೆ ಕೇತು ಮತ್ತು ಸೂರ್ಯ ಏನು ಜರಗ್ತಾನೆ ರಾಹು ಜೊತೆಗೆ, ಅದು ಬಹಳ ದೊಡ್ಡ ಗಲಾಟೆಯಲ್ಲಿ ನಡೆಯುತ್ತೆ. ನಂಬರ್ 1. ನಂಬರ್ 2 ಏನು ಅಂದರೆ, ಆ ಕಿತ್ತಾಟ ಹೆಂಗಿರುತ್ತೆ ಅಂದರೆ ಸ್ಥಾನ ಪಲ್ಟ ಕೂಡ ಆಗ್ಬಿಡ್ಬೋದೇನೋ, ಪಕ್ಷಪಾತ ಭೇದ ಭಾವಗಳು ಆಗ್ಬೋದೇನೋ ಅನ್ನೋ ಥರ ಇರುತ್ತೆ. ಕೇಂದ್ರದಲ್ಲಿ 75 ವರ್ಷ ತುಂಬಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ತುಂಬ ಹೃದಯದ ಸ್ವಾಗತ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಕ್ಕಂಥದ್ದು, ದೇಶದ ಹಿತವಚನ ಪರಿಪೂರ್ಣವಾಗಿ ರಕ್ಷಾ ಕವಚವಾಗಿ ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ನಂತರ ಯಾರಪ್ಪ ಅಂತಕ್ಕಂಥ ಅವಕಾಶ ಕೂಡ ನಡೆದೋಗುತ್ತೆ. ಅಮ್ಮನವರ ಸೂಚನೆ ಪ್ರಕಾರ 2 ಅವಧಿಯಲ್ಲಿ ವಿಶೇಷವಾಗಿ ಮುಗಿದು ಹೋಗೋ ಸಮಯದಲ್ಲಿ ಒಂದು ಸನ್ಯಾಸಿ ಬರ್ತಕ್ಕಂಥ ಅವಕಾಶ ಆಗ್ಬೋದು. ರಾಜ್ಯ ಅಲ್ಲ, ದೇಶದ ಒಂದು ಚುಕ್ಕಾಣಿ ಹಿಡಿಯೋಕ್ಕೆ ಸನ್ಯಾಸಿ ಬರ್ಬೋದು ಅಂತ ಹೇಳುತ್ತೆ. ಇದೇ ಥರ ಬ್ರಹ್ಮಚಾರಿ ಬರ್ತಾರೆ ಅಂತಕ್ಕಂಥ ಅವಕಾಶ, ಸನ್ಯಾಸಿ ಆಗಬೇಕು. ಇಲ್ಲದೇ ಇದ್ದರೆ ಒಂದು ವಿಚಿತ್ರ ಘಟನೆ ನಡೀತಕ್ಕಂಥದ್ರಲ್ಲಿ ಆರೋಗ್ಯ ಪರಿಶೀಲನೆ ಮಾಡ್ತಕ್ಕಂಥ ಅವಕಾಶಗಳು ನಡೆಯುತ್ತೆ. ಇಡೀ ಜಗತ್ತಲ್ಲಿ ಶನಿ ಪ್ರವೇಶವೇನ ಪಡುವಂಥ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆ ಪ್ರಕಾರ ಶನಿ ಪ್ರವೇಶವಾದಾಗ ಏನು ರಾಹು ಕುಂಭರಾಶಿಯಿಂದ ಪರಿವರ್ತನೆ ಮಾಡ್ತಾನೆ, ಕೇತು ಸೂರ್ಯನ ಜೊತೆ ಪರಿವರ್ತನೆ ಮಾಡ್ತಾನೆ, ಗುರು ವಕ್ರ ತ್ಯಾಗವನ್ನು ಮಾಡೋಕ್ಕೆ ಬುಧನ ಜೊತೆ ಹೋಗ್ತಾನೆ. ಈ ರೀತಿ ಹೋದಾಗ ಗುರು ಕಟಕ ರಾಶಿಗೆ ಹೋದಾಗ ಕೇಂದ್ರದಿಂದ ಇಡೀ ಕನ್ಯಾಕುಮಾರಿ ಭಾರತ ದೇಶ ಉನ್ನತ ಚುಕ್ಕಾಣಿ ಹಿಡಿಯುತ್ತೆ. ಅದರಲ್ಲಿ ಸಮಯ ಏನು ಅಂದರೆ, ಎಲ್ಲರೂ ರಾಜಕೀಯದವ್ರು ಯಾರಿರ್ತಾರೆ ಅವರೆಲ್ಲ ಇನ್ಮೇಲೆ ಹಿಟ್ಲರ್ ರೂಲ್ ತರ್ತಾರೆ ಅಂತ ಹೇಳ್ತಾರೆ. ಭಾಳ ಜನ ಒಂಥರ ಹಿಟ್ಲರ್ ರೂಲ್ ತರ್ತಾರೆ ಅಂತ. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಆರೋಗ್ಯವನ್ನು ಕ್ಷೀಣಿಸ್ತಕ್ಕಂಥ ಅವಕಾಶ ನೋಡ್ಕೋಬೇಕು. ಮುಂದಿನ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅಂತಕ್ಕಂಥ ಅವಕಾಶಗಳಲ್ಲಿ 2 ಅವಕಾಶಗಳಿದೆ. ಅದರಲ್ಲಿ ಭಾಳ ಜನ ಎಳೆದಾಡ್ತಕ್ಕಂಥ ಅವಕಾಶಗಳೂ ಇದೆ. ಅಕಸ್ಮಾತ್ ಯೋಗ ಈ ವರ್ಷ ನವೆಂಬರಿಂದ ಸಂಕ್ರಾಂತಿ ಒಳಗೆ ಅಕಸ್ಮಾತ್ ಆಗದೇ ಇದ್ದರೆ ಮತ್ತೆ 10 ವರ್ಷದ ನಂತರ ಯೋಗ ಇದೆ ಮುಂದಿನ ಮುಖ್ಯಮಂತ್ರಿಗಳಿಗೆ ಅಂತ ಹೇಳುತ್ತೆ. ಆ ಮುಂದಿನ ಮುಖ್ಯಮಂತ್ರಿಗಳಿಗೆ ಆ ಥರ ಅವಕಾಶ ಬಂದರೆ 10 ವರ್ಷದ ನಂತರ ಕಾಂಗ್ರೆಸ್ ಬರಬೇಕು. ಇದಾದ್ಮೇಲೆ ಜಲಂದಲ್ಲಿ ಕಾಂಗ್ರೆಸ್ ಬರ್ತಕ್ಕಂಥ ಏನು ಅಂದರೆ, ಆರೋಗ್ಯ ರಕ್ಷಣೆ ನೋಡ್ಕೋಬೇಕು. ಭಾಳ ಜನ ಜಲಗಂಡಾಂತರಗಳನ್ನು ನೋಡ್ಕೋಬೇಕು. ಏನು ಕರ್ನಾಟಕದ ಉನ್ನತ ಸ್ಥಾನ ಬೆಳಗಾಂ ಅಂತೀವಿ, ಆ ಕಡೆ ಇರ್ತಕ್ಕಂಥ ಘಟಪ್ರಭಾ, ಮಲಪ್ರಭಾ ಉಕ್ಕಿ ಹರಿತಾಳೆ. ದಕ್ಷಿಣ ಭಾಗಕ್ಕೂ ಉತ್ತರ ಭಾಗಕ್ಕೂ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಷ್ಟು ಆಳವನ್ನು ಬೇರ್ಪಡಿಸ್ತಾಳೆ ಭಾರತ ದೇಶ. ಕೃಷ್ಣ, ಗೋದಾವರಿ, ಘಟಪ್ರಭಾ ಎಲ್ಲವೂ ಸೇರಿ ಭಾರತ ದೇಶನ 2 ಭಾಗ ಮಾಡೋ ಥರ ಅಷ್ಟು ನೀರು ತುಂಬತ್ತೆ ಅಂತ ಹೇಳುತ್ತೆ. ದಕ್ಷಿಣ ಭಾರತ ಬೇರೆ ತುಂದಿ ಅಂತ ಬರೆದಿದೆ. ನಮ್ಮ ಶಿಖರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇದ್ದ ತಲೆ, ಕನ್ಯಾಕುಮಾರಿ ಏನೋ ಪರಿಪೂರ್ಣ ರಕ್ಷೆ ಇರುತ್ತೆ, ಆದರೆ ಕಾಶ್ಮೀರ ತಲೆ ಸಿಗೋದೇ ಇಲ್ಲ. ತಲೆ ಇಲ್ಲದೇ ಇರತಕ್ಕಂಥ ನಾಡಾಗತ್ತೆ, ದೇಶವಾಗತ್ತೆ ಅಂತ ವೀರಬ್ರಹ್ಮಯ್ಯ ಆ ಕಾಲದಲ್ಲೇ ಬರೆದಿದೆ. ಇವತ್ತು ಹಾಸನಾಂಬೆಗೆ ಬಂದಿರತಕ್ಕಂಥದ್ರಲ್ಲಿ ಅಮ್ಮನವರು ಇದೇ ಕೊನೆ ವರ್ಷ, ನೆಕ್ಸ್ಟ್ ವರ್ಷದಿಂದ ಅಮ್ಮನವ್ರ ಸಾನ್ನಿಧ್ಯ ಇಲ್ಲಿ ಇರಲ್ಲ. ಜಲಮದಲ್ಲಿ ಬರೆದಿಟ್ಕೊಂಬಿಡಿ. ಯಾಕೆಂದರೆ ಹಾಸನಾಂಬೆ ಮತ್ತೆ ತೆಗಿತಾರೋ ಇಲ್ವೋ, ತೆಗಿಯೋ ಅವಕಾಶಗಳು ಬರುತ್ತೋ ಇಲ್ವೋ ಅನ್ನೋ ಮಟ್ಟಿಗೆ ಸಿದ್ದೇಶ್ವರನ ಕೃಪಾಶೀರ್ವಾದ. ಅಂದರೆ ಎಲ್ಲ ಸಿದ್ದೇಶ್ವರ, ಎಲ್ಲೆಲ್ಲಿ ರೇವಣ ಸಿದ್ದೇಶ್ವರ ಇದ್ದಾನೆ, ಹಾಸನಲ್ಲಿ ಸಿದ್ದೇಶ್ವರ ಇದ್ದಾನೆ, ಜೇನ್ಕಲ್ ಸಿದ್ದೇಶ್ವರ ಇದ್ದಾನೆ, ಇವರೆಲ್ಲ ಒಂದು ಪಂಗಡಕ್ಕೆ ಶಿವನ ಶಕ್ತಿ ಒಂದು ಕಡೆ ಸೇರ್ಬಿಡತ್ತೆ ಅಂತ ಹೇಳುತ್ತೆ ಮುಂದಿನ ವಿಶೇಷವಾಗಿರ್ತಕ್ಕಂಥ 2025ರಿಂದ 32 ಒಳಗೆ.
ಸೊ ಆ ಸಿದ್ದೇಶ್ವರ ಸಾನ್ನಿಧ್ಯ ಸೇರಿದಾಗ 7 ಜನ ಅಕ್ಕ ತಂಗಿರು ಏನು ಇಲ್ಲಿ ಬಂದಿರತಕ್ಕಂಥ ಸೇರಿದೆ ಅಂತ ಒಂದು ಘಟಪ್ರಭ ಪರಿವರ್ತನೆ ಆಗೇ ಆಗುತ್ತೆ. ನಿಮ್ಗೆಲ್ಲರಿಗೂ ಈ ವರ್ಷದಿಂದ ಎಲ್ಲರೂ ಹೆಂಗಸರೇನಿದ್ದಾರೆ ಖರ್ಚು ಬಾಬ್ತೆಲ್ಲ ತುಂಬ ಕಮ್ಮಿ ಮಾಡ್ಕೊಳ್ಳಿ. ಮುಂದಿನ ತಕ್ಕ ಖರ್ಚುಗಳು ಎಷ್ಟು ಮಟ್ಟಿಗೆ ಬರುತ್ತೆ ಅಂದರೆ ಉನ್ನತ ಸ್ಥಾನಕ್ಕೆ ದುಡ್ಡು ಕಾಸು ಎಲ್ಲ ಇರುತ್ತೆ. ಮಾಧ್ಯಮಗಳು ಎಲ್ಲಿವರೆಗೂ ಒಳ್ಳೇದಿರುತ್ತೋ ಮಾಧ್ಯಮದಲ್ಲೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಬೆಳವಣಿಗೆನೂ ಭಾಳಷ್ಟು ಜನ ಆಗುತ್ತೆ. ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಈ ಹಾಸನಾಂಬೆನ ಇಂಥ ಒಂದು ಕೊನೆಯ ಅವಧಿಯಲ್ಲಿ ನಾವು ದರ್ಶನ ಮಾಡಿಬಿಟ್ವಲ್ಲ ಅಂತ ಸಂತೋಷ ಪಡ್ತೀವಿ. ನೆಕ್ಸ್ಟ್ ಅವಕಾಶಗಳು ನಮಗೆಲ್ಲ ಯಾವ ಜನಕ್ಕೂ ಹಾಸನಾಂಬೆ ದರ್ಶನ ಆಗುವ ಅವಕಾಶಗಳು ಅಡಚಣೆಗಳು ಎಷ್ಟು ಬರುತ್ತೆ ಅನ್ನೋದು ನೀವೇ ಮುಂದೆ ನೋಡೋದು ಶತಸಿದ್ಧ ಬರೆದಿಟ್ಕೊಳ್ಳಿ. ಸೊ ಇಂಥ ಒಂದು ಅವಕಾಶದಲ್ಲಿ ಸಪ್ತಮಾತ್ರಿಕೆಯ ಕೃಪಾಶೀರ್ವಾದದಲ್ಲಿ ಇವತ್ತು ವನ್ಯಕುಲ ಕ್ಷತ್ರಿಯ ಆಗಿರ್ತಕ್ಕಂಥ ಏನು ತಿಗಳರ ವಂಶಕ್ಕೆ ಕುಲಗುರುಗಳಾಗಿರ್ತಕ್ಕಂಥ ಬ್ರಹ್ಮಚಾರ್ಯ ತತ್ವ ಆಗಿರ್ತಕ್ಕಂಥ ಸಾಯಿ ಮಂಜುನಾಥ್ ಅವರು ಕೂಡ ಆಗಮಿಸಿದ್ದಾರೆ. ಭಾಳ ವಿಶೇಷವಾಗಿರ್ತಕ್ಕಂಥ ಅಂದರೆ ವನ್ಯಕುಲ ಕ್ಷತ್ರಿಯ ಅಂದರೆ ಧರ್ಮರಾಯ ಪಾಂಡವರು ವಿಶೇಷವಾಗಿರ್ತಕ್ಕಂಥ ಅವರ ವಂಶಜರು ಅಂತ ಹೇಳುತ್ತೆ. ಸೊ ಕೃಷ್ಣ ಪರಮಾತ್ಮನ ಅನುಗ್ರಹದಲ್ಲಿ ಅವರು ಕೂಡ ಈ ದರ್ಶನಕ್ಕೆ ಕೊನೆಯ ಅವಧಿಯನ್ನು ಪಡೆದಿದ್ದಾರೆ. ಸೊ ಇಬ್ಬರು ಬಂದಿರತಕ್ಕಂಥ ಈ ಕ್ಷೇತ್ರಕ್ಕೆ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಕರ್ಕೊಂಡ್ಬಂದು ವೈಶಿಷ್ಟ್ಯಪೂರ್ವಕವಾಗಿ ದರ್ಶನವನ್ನು ಮಾಡಿ ಅಮ್ಮನವರಿಗೆ ಈ ಸಲ ಕೊನೆಯದಾಗಿ ಭಾಳ ಸಂತೋಷಮ್ಮ. ಇನ್ನು ಮೇಲೆಲ್ಲ ಲೋಕ ಕಲ್ಯಾಣಾರ್ಥವಾಗಿ ನೋಡಿಕೊಂಡಾಗ ಇನ್ನು ಮುಂದಿನ ಕ್ಷೇತ್ರ ಯಾವ ಪ್ರಸಿದ್ಧಿಯಲ್ಲಿ ನೀನು ಕೂತ್ಕೊಂತೀಯ ಅಂತ ಕೇಳಿದಾಗ ಅವಕಾಶವನ್ನು ಜಗತ್ತಿಗೆ ತೋರಿಸ್ತಕ್ಕಂಥದ್ದು ಸತ್ಯ. ಅದಕ್ಕೆ ನಿಮ್ಗೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮಾಧ್ಯಮ ಮಿತ್ರರಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ ಉತ್ಸಾಹವಿಲ್ಲದ ಇರತಕ್ಕಂಥ ಜಗತ್ತಿಗೆ ಇನ್ನೊಂದು ಗಂಡಾಂತರ ಕಾದಿರ್ತಕ್ಕಂಥದ್ದು ಏನು ಎತ್ತ ಆಶ್ಚರ್ಯ ಅಲ್ಲ, ತಾವು ನೋಡಿ ಕಾದು ಆ ಭಗವತಿ ಆಶೀರ್ವಾದ ಸದಾಕಾಲದಲ್ಲಿ ನಿಮಗೆಲ್ಲ ಇರಲಿ ಅಂತ ಮುಖಾಂತರ ನಮ್ಮ 2 ಮಾತನ್ನು